ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಚಿಲುಮೆ ರವಿಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿ ವಾರದಂತೆ ಈ ವಾರವೂ ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗ ನಮ್ಮ ಆಹಾರ ನಮ್ಮ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ 43ನೇ ವಾರದ ಉಚಿತ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಪೂಜೆ ಮಾಡಿ ದೀಪ ಬೆಳಗುವ ಮೂಲಕ ಆರೋಗ್ಯವರ್ಧಕ ಹೃದಯ ರಕ್ಷ ಸಂಜೀವಿನಿ ಲಡ್ಡು ವಿತರಣೆ ಮಾಡಲಾಯಿತು. ಈ ವೇಳೆ ಹಲವಾರು ಸಾರ್ವಜನಿಕರು, ಹಿರಿಯ ನಾಗರಿಕರು ಸಂಜೀವಿನಿ ಲಡ್ಡು ಅನ್ನ ಸ್ವೀಕರಿಸಿದರು. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥಾಪಕರಾದ ಚಿಲುಮೆ ರವಿಕುಮಾರ್ ಅವರು ನಮ್ಮ ವಾಹಿನಿಯ ಮೂಲಕ ಮಾತನಾಡಿ ಸಂಜೀವಿನಿ ಲಡ್ಡು ಮುಖ್ಯ ಪ್ರಯೋಜನಗಳನ್ನು ತಿಳಿಸಿದರು. ಹೃದಯದ ಆರೋಗ್ಯ ಕಾಪಾಡುತ್ತದೆ, ದೇಹದ ತೂಕ ಮತ್ತು ಸಕ್ಕರೆ ಮಟ್ಟ ನಿಯಂತ್ರಣ ಮಾಡುತ್ತದೆ, ದೇಹದ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮಾನಸಿಕ ಒತ್ತಡ ಮತ್ತು ಆತಂಕ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ರಕ್ತ ಶುದ್ಧೀಕರಣ ಮಾಡುತ್ತದೆ ಎಂದು ತಿಳಿಸಿದರು. ಹಾಗೂ ಹಲವರು ಪ್ರಮುಖರು ಮಾತನಾಡಿ ಲಡ್ಡುವಿನ ವಿಶೇಷತೆಯನ್ನ ತಿಳಿಸಿದರು. ಶ್ರೀ ಸ್ವಾಮಿ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು 43ನೇ ವಾರದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಆಹಾರ ನಮ್ಮ ಆರೋಗ್ಯ ಜಾಗೃತಿ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಸಂಸ್ಥೆ ಏನು 55,000ಕ್ಕೂ ಹೆಚ್ಚು ಆರೋಗ್ಯ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಜೀವ ಉಳಿಲಿ ಅನ್ನೋ ಒಂದು ಸಂದೇಶವನ್ನ, ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಸಾರುವಂತಹ ಒಂದು ಕೆಲಸವನ್ನ ಸಾರ್ವಜನಿಕವಾಗಿ 4 ಜನಕ್ಕೆ ಆರೋಗ್ಯ ದೃಷ್ಟಿಯಿಂದ ಜಾಗೃತಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸ್ಕೊಂತ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಏನು ನಮಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ನಮ್ಮ ಏನು ಶ್ರೀ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದ ಅರ್ಚಕರು ಹಾಗೂ ಪದಾಧಿಕಾರಿಗಳೆಲ್ಲರೂ ಸಹ ಏನು ನಮ್ಮ ಪೂಜೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ. ಈಗ ಈ ಒಂದು ನಮ್ಮ ಲಡ್ಡುವಿನಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ, ಇದು ಎಲ್ಲೂ ಬ್ರಾಂಡ್ ಮಾಡೋ ಉದ್ದೇಶ ಇಲ್ಲ, ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ. ಆರೋಗ್ಯದ ಜಾಗೃತಿ ಉದ್ದೇಶದಿಂದ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ, ಎಲ್ರಿಗೂ ಅವರದೇ ಆದಂತಹ ಕೆಲಸಗಳ ಒತ್ತಡದಲ್ಲಿ ಇವತ್ತು ನಾವು ಆರೋಗ್ಯದ ದೃಷ್ಟಿಯಿಂದ ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡುವನ್ನ 43ನೇ ವಾರ ರಾಜಾಜಿನಗರದ ಶ್ರೀ ರಾಘವೇಂದ್ರ ಸ್ವಾಮಿಯ ಏನು ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿ ಗುರುವಾರದಂತೆ ಈ ಗುರುವಾರ ಈ ಒಂದು ಸ್ಥಳದಲ್ಲಿ ಲಡ್ಡುವನ್ನು ವಿತರಣೆ ಮಾಡುತ್ತಿದ್ದೇವೆ. ಹಾಗಾಗಿ ಏನೆಲ್ಲ ಬಂದಿರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳೆಲ್ಲರೂ ನಮ್ಮ ಲಡ್ಡುವನ್ನು ಸ್ವೀಕರಿಸಿ ನಮ್ಮ ಆರೋಗ್ಯದಲ್ಲಿ ಜಾಗೃತಿಯಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಲಡ್ಡು ಏನು ವಿಚಾರ ಅಂತಂದ್ರೆ ಇದನ್ನು ಅವರು ಮನೆಗಳಲ್ಲೇ ತಯಾರು ಮಾಡಬಹುದು, ಯಾರು ಬ್ರಾಂಡ್ ಮಾಡೋ ಉದ್ದೇಶ ಇಲ್ಲ ಅಥವಾ ಇದು ಎಲ್ಲಿ ಆನ್ಲೈನ್ ಅಥವಾ ವ್ಯಾಪಾರ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿಲ್ಲ. ಎಲ್ರಿಗೂ ಶುಭೋದಯ. ಏನು ನಮ್ಮ ಸಂಸ್ಥೆ ಆರೋಗ್ಯದ ದೃಷ್ಟಿಯಿಂದ ಜನಪರ ಒಂದು ಸೇವೆಯನ್ನ ಮಾಡುವ ಸಂಕಲ್ಪದೊಂದಿಗೆ 43ನೇ ವಾರದ ಯಶಸ್ವಿಯಾಗಿ 55,000ಕ್ಕೂ ಹೆಚ್ಚು ಸಂಜೀವಿನಿ ಲಡ್ಡುವನ್ನ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನ ನಮ್ಮ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಯ ಏನು ಸನ್ನಿಧಾನದ ಮುಂಭಾಗದಲ್ಲಿ ಈ ಒಂದು ಭಾಗದಲ್ಲಿ ಇದು 2ನೇ ಬಾರಿಯಾಗಿದೆ. ನಾವು ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಏನು ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಪ್ರದೇಶಗಳಾದಂತಹ ಉದ್ಯಾನವನ, ದೇವಸ್ಥಾನ ಹಾಗೂ ಪ್ರಸಿದ್ಧವಾದಂತಹ ಸಾರ್ವಜನಿಕರು ಎಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಂಡು ಬೆಳಗ್ಗೆ ಎದ್ದು ಅವರು ದಿನನಿತ್ಯ ಯೋಗ ಮತ್ತೆ ವಾಕಿಂಗ್ಗಳನ್ನು ಮಾಡುವಂಥ ಒಂದು ಸ್ಥಳಗಳಲ್ಲಿ ಆಹಾರದ ಬಗ್ಗೆ, ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನ, ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಈ ಸ್ಥಳದಲ್ಲಿ ಏನು ಶ್ರೀ ಸ್ವಾಮಿಯ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳು ಎಲ್ರಿಗೂ ವಿತರಿಸಿ ಎಲ್ರಿಗೂ ಆರೋಗ್ಯದಿಂದ ದೇವರು ಭಗವಂತ ಕೊಟ್ಟು ಕಾಪಾಡಲಿ ಅಂತ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಂದೇ, ಸಾರ್ವಜನಿಕರಿಗೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಮನೆ ದೀಪ ಬೆಳಕಾಗ್ತದೆ, ಬೆಳಕಾಗೋದ್ರಿಂದ ಆ ಮನೆ ಬೆಳೆದ್ರೆ ಆ ನಾಡು ಬೆಳೀತದೆ, ಆ ಊರು ಬೆಳೀತದೆ. ಅದೇ ರೀತಿ ತಮ್ಮೆಲ್ಲರಿಗೂ ಅವ್ರ ಇಷ್ಟಾರ್ಥಗಳನ್ನೆಲ್ಲ ದೇವರು ಬೆಳೆಸಿ ಅವರು ಆರೋಗ್ಯವಂತವಾಗಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆ 43ನೇ ವಾರ ಪ್ರತಿ ಗುರುವಾರದಂತೆ ಮಾದಕ ತಪ್ಪದೆ 7:30ಯಿಂದ 8:30ವರೆಗೂ 1000ಕ್ಕೂ ಹೆಚ್ಚು ಜನಕ್ಕೆ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡುವನ್ನ ವಿತರಣೆ ಮಾಡುವಂತ ಒಂದು ಜನಸೇವಾ ಸಂಕಲ್ಪ ಕಾರ್ಯಕ್ರಮವನ್ನ
ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಂತ ಎಲ್ಲ ಸಾರ್ವಜನಿಕ ಪದಾಧಿಕಾರಿಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳಿಗೆ, ಅರ್ಚಕವೃಂದದವರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ನನ್ನ ಮಾರ್ಗದರ್ಶಕರು, ಪೋಷಕರು, ನನ್ನ ಅಕ್ಕಂದಿರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಹಾಗೂ ಸ್ವಾಗತ ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಶ್ರೀಯುತ ರವಿಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೆ ಇದನ್ನ ಕೊಡ್ಲಿ. ಮತ್ತೆ ಮತ್ತೆ ಅವರು ದಾನ ಧರ್ಮ ಎಲ್ಲದಕ್ಕೂ ಮುಂದಿದ್ದಾರೆ. ಒಳ್ಳೇದು ಕೊಡ್ಲಿ ಅಂತ ನಾವು ಇದನ್ನ ಮಾಡ್ತಾ ಇದ್ದೀವಿ.